35 ವರ್ಷ ಕಳೆದರೂ ಇನ್ನೂ ಮದುವೆಯಾಗಿಲ್ಲವೇ? ಮದುವೆ ಯೋಗ ಕೂಡಿ ಬರುತ್ತಿಲ್ಲವೇ? ಎಷ್ಟೇ ಸಂಬಂಧಗಳನ್ನು ನೋಡಿದರೂ ಏನಾದರೂ ಒಂದು ವಿಘ್ನ ಬಂದು ನಿಂತು ಹೋಗುತ್ತಿದೆಯೇ? ಜಾತಕದಲ್ಲಿ ದೋಷಗಳು ಅಥವಾ ಗ್ರಹಗತಿಗಳ ವ್ಯತ್ಯಾಸದಿಂದ ಹೀಗಾಗಿರಬಹುದೇನೋ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ರೀತಿಯಾದಂತಹ ಸನಾತನ ಧರ್ಮದ ಮತ್ತು ತಂತ್ರಶಾಸ್ತ್ರದಲ್ಲಿ ಇದಕ್ಕೆ ಒಂದು ಸರಳ ಹಾಗೂ ಅತ್ಯಂತ ಶಕ್ತಿಶಾಲಿ ಪರಿಹಾರವನ್ನು ಖಂಡಿತವಾಗಿಯೂ ತಿಳಿಸಿದ್ದಾರೆ. ಕೇವಲ ಒಂದು ವಿಶೇಷವಾದ ಗಿಡದ ಬೇರು, ಇದನ್ನು ಇಟ್ಟು ಪೂಜಿಸುವುದರಿಂದ ವಿವಾಹಕ್ಕಿರುವ ಅಡೆತಡೆಗಳು ನಿವಾರಣೆ ಆಗುತ್ತದೆ. ಹಾಗಾದರೆ ಆ ಬೇರು ಯಾವುದು, ಅದನ್ನು ಹೇಗೆ ಪೂಜಿಸಬೇಕು, ಇವತ್ತಿನ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ಸಮಸ್ಯೆ, ದುಃಖ, ಹೇಳಿಕೊಳ್ಳಲಾಗದಂತಹ ಯಾವುದೇ ಸಮಸ್ಯೆಗಳಿದ್ದರೂ, ಮದುವೆ ವಿಚಾರದಲ್ಲಿ ಇನ್ನೂ ಮದುವೆ ಆಗ್ತಾಯಿಲ್ಲ ಅನ್ನೋದಾದರೆ ಈ ತಕ್ಷಣ ನೀವು ಪ್ರಧಾನ ತಾಂತ್ರಿಕ ಕಾಳಿಂಗರಾವ್ ಗುರುಗಳಿಗೆ ಕರೆ ಮಾಡಿ. ಅವರು ಲಕ್ಷಾಂತರ ಜನರನ್ನು ಮದುವೆ ಮಾಡಿಸಿದ್ದಾರೆ. ಸಾವಿರಾರು ಕುಟುಂಬಗಳಿಗೆ ಇವತ್ತು ದಾರಿದೀಪವಾಗಿದ್ದಾರೆ. ನಿಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಗುರುಗಳು ಹೇಳಿರುವ ಹಾಗೆ, ಹೌದು, ಮದುವೆ ವಿಳಂಬವಾಗುತ್ತಿದ್ದರೆ ಜ್ಯೋತಿಷ್ಯದಲ್ಲಿ ತುಳಸಿ ಗಿಡದ ಬೇರು, ಈ ತುಳಸಿ ಗಿಡದ ಬೇರು ವಿಶೇಷವಾದದ್ದು. ಜೀವಂತವಾಗಿರೋ ತುಳಸಿ ಗಿಡದ ಬೇರನ್ನು ತಂದುಬಿಟ್ಟಿರ ಭಾರಿ ಪಾಪ ಸುತ್ಕೊಂಡ್ಬಿಡುತ್ತೆ. ತುಳಸಿ ಗಿಡದ ಬೇರನ್ನು ಮಹಾಲಕ್ಷ್ಮಿ ಮತ್ತು ತುಳಸಿ ಮಾತೆಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿ ಸ್ವಯಂ ತಾಯಿ ತುಳಸಿ ಮಾತೆಯೇ ಅನುಗ್ರಹ ಮಾಡುವಂತೆ ನೆಲೆಸುತ್ತಾಳೆ. ಇದನ್ನು ಪೂಜೆ ಮಾಡುವ ವಿಧಾನ ಹೇಗೆ? ಮೊದಲು ಒಣಗಿ ಹೋಗಿರತಕ್ಕಂತಹ ಈ ತುಳಸಿ ಗಿಡದ ಬೇರನ್ನು ತರಬೇಕು. ಎಲ್ಲಿ ಸಿಗುತ್ತೆ ಇದು ಖಂಡಿತವಾಗಿಯೂ ಕೊನೆಯಲ್ಲಿ ಹೇಳ್ತೀವಿ ಎಲ್ಲಿ ಸಿಗುತ್ತೆ ಅಂತ. ಇದನ್ನು ಪೂಜೆ ಮಾಡುವ ವಿಧಾನ ಹೇಗೆ? ಯಾವುದೋ ಒಂದು ಶುಭ ಮುಹೂರ್ತ, ಶುಕ್ಲ ಪಕ್ಷದ ಶುಕ್ರವಾರ ಅಥವಾ ಪುಷ್ಯ ನಕ್ಷತ್ರವಿರುವ ದಿನದಂದು ಬಿಳಿ ತುಳಸಿ ಗಿಡದ ಬೇರನ್ನು ಗೌರವಪೂರ್ವಕವಾಗಿ ಮನೆಗೆ ತರಬೇಕು. ಅದನ್ನು ಗಂಗಾಜಲ ಅಥವಾ ಹಾಲಿನಿಂದ ತೊಳೆದು ಶುದ್ಧೀಕರಿಸಿಕೊಳ್ಳಿ. ನಂತರ ನಿಮ್ಮ ದೇವರ ಮನೆಯಲ್ಲಿ ಕಳಶದ ಬಳಿ ಅಥವಾ ಪೂಜೆ ಪೀಠದ ಮೇಲೆ ಅದನ್ನು ಬಟ್ಟೆ ಹಾಸಿ ಅದರ ಮೇಲೆ ಈ ಬೇರನ್ನು ಇರಿಸಬೇಕು. ಇದಕ್ಕೆ ಶ್ರೀಗಂಧ, ಹಳದಿ ಮತ್ತು ಕುಂಕುಮದಿಂದ ಅಲಂಕರಿಸಿದ ದೀಪ, ಈ ದೀಪಗಳನ್ನು ಬೆಳಗಿ ಮುಖ್ಯವಾಗಿ ಗಣೇಶ ಹಾಗೂ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸಬೇಕು. ನನ್ನ ವಿವಾಹಕ್ಕಿರುವ ಎಲ್ಲ ಅಡೆತಡೆಗಳು ದೂರವಾಗಲಿ ಎಂದು ಸಂಕಲ್ಪ ಮಾಡಿ ಪ್ರತಿದಿನ ಈ ಬೇರಿಗೆ ನಮಸ್ಕರಿಸಿ. ಈ ಬೇರನ್ನು ಅಭಿಮಂತ್ರಿಸಿ ತಾಯಿತದ ರೂಪದಲ್ಲಿ ಧರಿಸಿಕೊಳ್ಳಲು ಸಿದ್ಧ ಮಾಡಿದ್ದಾರೆ. ಗುರುಗಳು ಅದನ್ನು ನಿಮಗೆ ನೀಡುತ್ತಾರೆ. ಈ ತಕ್ಷಣ ಪ್ರಧಾನ ತಾಂತ್ರಿಕ ಕಾಳಿಂಗರಾವ್ ಗುರುಗಳಿಗೆ ಕೇಳಿ ಆ ತಾಯಿತವನ್ನು ಕೇಳಿ ಪಡೆದುಕೊಳ್ಳಿ. ಖಂಡಿತವಾಗಿಯೂ ಈ ಬೇರನ್ನು ಸಹಿತ ನಿಮಗೆ ಕೊಡುತ್ತಾರೆ ಮತ್ತು ತಾಯಿತವನ್ನು ನೀಡುತ್ತಾರೆ. ಈ ವರ್ಷ ಕಳೆಯೋದ್ರೊಳಗಾಗಿ ಮದುವೆಯಾಗಿ ಮುಂದಿನ ವರ್ಷ ಇಷ್ಟೊತ್ತಿಗೆಲ್ಲ ಮೊಮ್ಮಗು ಅಥವಾ ಮಗು ಆಗಿರುತ್ತದೆ. ತುಂಬ ಒಳ್ಳೆಯದಾಗುತ್ತೆ. ಈಗಲೇ ಕರೆ ಮಾಡಿ ಪಡೆದುಕೊಳ್ಳಿ.